ಜಿನಿ ಮಿಲ್ಕ್ ಕಂಪನಿಯಿಂದ ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿ ಹೊಸಪೇಟೆ ತಾಲೂಕಿನ ಆಂಜಿನಪ್ಪ ಎಂಬಾತನನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ವಿಭಾಗದ ಸಿಐಡಿ ಡಿವೈಎಸ್ಪಿ ಅಸ್ಲಾಂ ಪಾಷಾ ನೇತೃತ್ವದ ಅಧಿಕಾರಿಗಳ ತಂಡ ಪ್ರಕರಣಕ್ಕೆ ಬೇಕಾದ 5 ಬಂಧಿಸಿದ್ದಾರೆ. ಇದೀಗ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ಹೊಸಪೇಟೆ ಸಮೀಪದ ಗಾಳೆಮ್ಮನಗುಡಿಯ ಬಳಿ ಶೆಡ್ ನಿರ್ಮಾಣ ಮಾಡಿ ಕತ್ತೆಗಳನ್ನು ಆಂಜಿನಪ್ಪ ಸಾಕಿದ್ದ. ಈತ ಕಳೆದ 4 ತಿಂಗಳಿಂದಲೂ ಪೊಲೀಸರ ಕೈಗೆ ಸಿಗದಂತೆ ತಲೆಮರೆಸಿಕೊಂಡಿದ್ದ. ಸದ್ಯ ಆಂಜಿನಪ್ಪನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಸಿಐಡಿ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಪ್ರಕರಣದ ಹಿನ್ನೆಲೆ ನೋಡುವುದಾದ್ರೆ, ಜಿನಿ ಮಿಲ್ಕ್ ಹೆಸರಿನ ಕಂಪನಿಯಿಂದ ವಂಚನೆಯಾಗಿರುವ ಬಗ್ಗೆ 318 ಮಂದಿ ಹೊಸಪೇಟೆ ಪಟ್ಟಣ ಠಾಣೆಗೆ ದೂರು ಸಲ್ಲಿಸಿದ್ರು. ಪ್ರತಿ ಯೂನಿಟ್ಗೆ 3 ಕತ್ತೆ ನೀಡಿ 3 ಲಕ್ಷ ಪಡಿತಾ ಇದ್ರು. ಅದೇ ರೀತಿ 484 ಯೂನಿಟ್ ಅನ್ನ 318 ಮಂದಿಗೆ ಕಂಪನಿ ಮಾರಾಟ ಮಾಡಿದೆ. ಹೀಗಾಗಿ ವಂಚನೆಯ ಮೊತ್ತ 13 ಕೋಟಿಗೂ ಹೆಚ್ಚಿದೆ ಅಂತ ಹೇಳಲಾಗಿದೆ.